ಇರಾನ್ ಯುದ್ಧ ಜಾಗತಿಕ ಮಾರುಕಟ್ಟೆಯಲ್ಲಿ ಬಹಳ ದೊಡ್ಡ ಪ್ರಭಾವವನ್ನು ಬೀರ್ತಾ ಇರೋದು ಅಥವಾ ಪರಿಣಾಮವನ್ನು ಉಂಟು ಮಾಡ್ತಾ ಇರೋದು ಒಂದು ಕಡೆ ಆದರೆ ಭಾರತೀಯ ಷೇರು ಮಾರುಕಟ್ಟೆ ಮೇಲೂ ಕೂಡ ಬಹಳ ದೊಡ್ಡ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ಸೋಮವಾರ ಬೆಳಿಗ್ಗೆ ಷೇರು ಮಾರುಕಟ್ಟೆ ಓಪನ್ ಆಗ್ತಾ ಇದ್ದಂಗೆ ಸುಮಾರು 8 ಲಕ್ಷ ಕೋಟಿ ಕುಸಿತವನ್ನು ಕಂಡಿದೆ. 8 ಲಕ್ಷ ಕೋಟಿ ನಷ್ಟ ಭಾರತೀಯ ಷೇರು ಮಾರುಕಟ್ಟೆಗೆ ಉಂಟಾಗಿದೆ. ಒಂದು ಕಡೆ ಕಚ್ಚಾ ತೈಲದ ಬೆಲೆ ಏರಿಕೆ ಆಗ್ತಾ ಇದೆ. ಬ್ರೆಂಟ್ ತೈಲದ ಬೆಲೆ 7% ಏರಿಕೆಯನ್ನು ಕಾಣ್ತಾ ಇದ್ದರೆ, ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ಕೂಡ ಏರಿಕೆಯ ಹಾದಿಯಲ್ಲಿದೆ, ಏರಿಕೆಯ ನಿರೀಕ್ಷೆಯಲ್ಲಿದೆ. ಕರ್ನಾಟಕದಲ್ಲಿ ಮತ್ತು ಇಂಡಿಯಾದ ಮಟ್ಟಿಗೆ ನಾವೇನಾದರೂ ನೋಡೋದಾದರೆ ಸುಮಾರು 7 ರಿಂದ 10 ದಿನಗಳಿಗೆ ಆಗುವಷ್ಟು ಕಚ್ಚಾ ತೈಲ ಅಥವಾ ಪೆಟ್ರೋಲ್ ಡೀಸೆಲ್ ನಮ್ಮ ಬಳಿ ಸ್ಟಾಕ್ ಇದೆ. ತೈಲ ಸಂಸ್ಕರಣಾ ಘಟಕಗಳಲ್ಲಿ ಆ ಸ್ಟಾಕನ್ನು ಇರಿಸಿಕೊಳ್ಳಲಾಗಿದೆ. ಒಂದು ವೇಳೆ ಯುದ್ಧ ಮುಂದುವರೆದಂಥ ಸಂದರ್ಭದಲ್ಲಿ ಕಚ್ಚಾ ತೈಲದ ಕೊರತೆ ಬೀಳೋದು ನಿಶ್ಚಿತ ಆಗುತ್ತೆ. ಹಾಗಾಗಿ ಬೇರೆ ಬೇರೆ ದೇಶವನ್ನು ಅವಲಂಬಿಸೋದು ನಮಗೆ ಅನಿವಾರ್ಯ ಆಗುತ್ತೆ. ರಷ್ಯಾ ಆಗಲಿ, ವೆನೆಜುವೆಲಾ ಆಗಲಿ, ಈ ದೇಶಗಳನ್ನು ಅವಲಂಬಿಸಬೇಕು. ಇನ್ನು ಸೆನ್ಸೆಕ್ಸ್ ವಿಚಾರದಲ್ಲೇ ನೋಡೋದಾದರೆ ಒಟ್ಟು ಎಷ್ಟು ಕುಸಿತ ಕಾಣ್ತು ಸೋಮವಾರದ ಬೆಳಗ್ಗೆ ಮಾರುಕಟ್ಟೆ ಓಪನ್ ಆಗ್ತಾ ಇದ್ದಂಗೆ ಅಂತಂದರೆ 8 ಲಕ್ಷ ಕೋಟಿ ಅನ್ನೋದನ್ನು ನಿಮಗೆ ಹೇಳಿದೆ. ಕಚ್ಚಾ ತೈಲ 7%. ಇನ್ನು ಮಾರುಕಟ್ಟೆಯಲ್ಲಿ ತೀವ್ರ ಕುಸಿತ ನಮಗೆ ಎದ್ದು ಕಾಣಿಸುತ್ತೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿ 1%ಕ್ಕಿಂತ ಹೆಚ್ಚು ಕುಸಿತವನ್ನು ಕಂಡಿವೆ. ಈ ಅಯಾತೊಲ್ಲಾ ಖಮೇನಿ ಸಾವನ್ನಪ್ಪಿದ್ರಲ್ಲ, ಈ ಯುದ್ಧದ ಪರಿಣಾಮವಾಗಿ ಭಾರತೀಯ ಷೇರು ಕಟ್ಟೆ ಮೇಲೆ ಇದರ ಎಫೆಕ್ಟ್ ಈಗ ತಟ್ಟಿದೆ. ಇನ್ನು ಬೆಳಿಗ್ಗೆ 10:09ಕ್ಕೆ ಸೆನ್ಸೆಕ್ಸ್ ಅಂದರೆ 1101.35 ಪಾಯಿಂಟ್ಗಳು ಅಥವಾ 1.23% ಅಂತ ನಾವು ಇದನ್ನು ಕರಿತೀವಿ, ಇದರಷ್ಟು ಕುಸಿತವನ್ನು ಕಾಣ್ತು. ಅಂದರೆ 80,285.84 ಕುಸಿತವನ್ನು ಕಾಣ್ತು. ಇನ್ನು ನಿಫ್ಟಿ 301.50 ಅಂದರೆ ಇದರ ಪರ್ಸೆಂಟೇಜಲ್ಲಿ ನೋಡೋದಾದರೆ 1.2% ಕುಸಿತವನ್ನು ಕಾಣುತ್ತೆ. 24,877.15ಕ್ಕೆ ಇದು ತಲುಪುತ್ತೆ. ಇನ್ನು ಸುಮಾರು 710 ಷೇರುಗಳು ಮುನ್ನಡೆಯನ್ನು ಸಾಧಿಸಿದವು. ಕೇವಲ 710 ಷೇರುಗಳು ಮಾತ್ರ ಮುನ್ನಡೆ. ಇನ್ನು 2,903 ಷೇರುಗಳು ಕುಸಿದಿದ್ದಾವೆ. ಅಂದರೆ ಕುಸಿತದ ಪ್ರಮಾಣ ಜಾಸ್ತಿ ಇದೆ, ಏರಿಕೆ ಕಂಡಿದ್ದರ ಪ್ರಮಾಣ ಕಡಿಮೆ ಇದೆ ಅನ್ನೋದನ್ನು ತಿಳಿಸಬಹುದು. ಒಟ್ಟಾರೆ 8 ಲಕ್ಷ ಕೋಟಿಯಷ್ಟು ಭಾರತೀಯ ಷೇರು ಮಾರುಕಟ್ಟೆಗೆ ಈ ಯುದ್ಧದಿಂದಾಗಿ ನಷ್ಟ ಸಂಭವಿಸಿದೆ. ಇದಿಷ್ಟು ಅಪ್ಡೇಟ್ಸ್. ಇಂಥದ್ದೇ ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.